ಹಾಗಾಗಿ ಹೈಕಮಾಂಡ್ ಭೇಟಿಯಾಗುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳ ಅಸಮಾಧಾನ ಸ್ಫೋಟಗೊಂಡಿದೆ. ಅಸಮಾಧಾನದ ಬೆನ್ನಲ್ಲೇ ಶಾಸಕರ ರಾಜೀನಾಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಹೇಳಿಕೆಗೆ ಸಿಎಂ ಡಿಕೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ರೆ 5 ನಿಮಿಷಗಳಲ್ಲಿ ಅಂಗೀಕಾರವನ್ನ ಮಾಡ್ತೀವಿ. ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಸಚಿವಾಕಾಂಕ್ಷಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಆದವರು ಇಂತಹ ಹೇಳಿಕೆಯನ್ನ ಕೊಡಬಾರದು. ಸಚಿವ ಸ್ಥಾನ ವಿಚಾರ ಅಸಮಾಧಾನ ಇದ್ರೆ ಇರುತ್ತೆ, ಎಲ್ಲ ನಮ್ಮವರು ಮಾತನಾಡ್ತೇವಿ ಅಂತ ಹೇಳಬೇಕಾಗಿತ್ತು. ಸಿಎಂ ಹೇಳಿಕೆಗೆ ಕಾಂಗ್ರೆಸ್ ಶಾಸಕರಲ್ಲೇ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಸಮಾಧಾನಿತರೆಲ್ಲರೂ ಕೂಡ ಸೇರಿ ರಾಜೀನಾಮೆ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಮೂಲಕ ಸಿಎಂ ಡಿಕೆಗೆ ಕೌಂಟರ್ ಅನ್ನ ಕೊಡ್ತಾ ಇರುವಂತದ್ದು ಅಸಮಾಧಾನಿತ ಶಾಸಕರು. ಈ ಒಂದು ಸಂದರ್ಭದಲ್ಲಿ ಈ ಮೂಲಕ ಸಿಎಂ ಡಿಕೆಗೆ ಅಸಮಾಧಾನಿತ ಶಾಸಕರು ಕೌಂಟರ್ ಅನ್ನ ಕೊಡ್ತಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರಾದ್ರೂ ರಾಜೀನಾಮೆ ಕೊಡ್ತೀರಾ ಅಂತ ಅಂದ್ರೆ ಕೊಡಿ, ನಾನು ಬರ್ತಾ ಇದ್ದೀನಿ, 5 ನಿಮಿಷದಲ್ಲಿ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಇವ್ರ ಪಕ್ಷದಲ್ಲಿ ಶಾಸಕರಿಗೆ ಯಾವ ಬೆಲೆನೂ ಇಲ್ವಾ? ಅಸಮಾಧಾನ ಹೊರ ಹಾಕ್ತಿರ್ತಾರೆ. ಸಚಿವಾಕಾಂಕ್ಷಿಗಳಿದ್ರು, ಆಸೆ ಇತ್ತು, ನಿರೀಕ್ಷೆ ಇತ್ತು, ಸಿಕ್ಕಿಲ್ಲ, ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು ಡಿಕೆ ಶಿವಕುಮಾರ್ ಅವರು, ಆಯ್ತು ಬಿಡ್ರಿ, ಮಾತನಾಡ್ತೀವಿ, ಈ ರೀತಿಯಾದಂತ ಅಸಮಾಧಾನಗಳು ಬೇಸರಗಳು ಆಗ್ತಾನೆ ಇರ್ತವೆ ಪಕ್ಷದೊಳಗಡೆ, ನಾವು ಮಾತನಾಡಿ ಚರ್ಚೆ ಮಾಡಿ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಬೇಕಾಗಿತ್ತು. ಆದ್ರೆ ಅವ್ರು ಹೇಳಿರೋಂಥದ್ದೇನು, ರಾಜೀನಾಮೆ ಕೊಟ್ರೆ ಅಂಗೀಕಾರ ಮಾಡ್ತೀನಿ, 5 ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಶಾಸಕರಿಗೆ ಅವ್ರದೇ ಆದಂತ ಸ್ಥಾನಮಾನ ಇಲ್ವಾ? ಅಷ್ಟು ಈಸಿ ಆಗೋಗ್ಬಿಡ್ತಾ ಡಿಕೆ ಶಿವಕುಮಾರ್ ಅವ್ರಿಗೆ? ಬೆಲೆ ಅನ್ನೋದಿಲ್ವಾ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ? ಈ ರೀತಿಯಾದಂತ ಪ್ರಶ್ನೆಗಳು ಅಫ್ಕೋರ್ಸ್ ಮೂಡುತ್ತೆ. ಈ ರೀತಿಯಾದಂತ ಮಾತುಗಳನ್ನ ಆಡದಂತ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಅದೇ ಮಾತನ್ನ ಆಡುತ್ತೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದಲ್ಲಿರುವಂತವ್ರು, ಅವರು ಈ ರೀತಿಯಾಗಿ ಮಾತನಾಡಬಾರ್ದಿತ್ತು,